ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಫ್ಯಾಮಿಲಿ ರೌಂಡ್ ಶುರುವಾಗಿದೆ. ಇಷ್ಟು ದಿನ ತಮ್ಮವರನ್ನ ಬಿಟ್ಟಿದ್ದವರಿಗೆ ಅಮ್ಮನ ಅಪ್ಪುಗೆ ಸಿಗ್ತಿದೆ. ಇಷ್ಟು ದಿನ ಮನೆಯವರನ್ನ ನೋಡದೆ ಸೊರಗಿ ಹೋಗಿದ್ದವರು ಒಮ್ಮೆಲೆ ಕಣ್ತುಂಬಿಕೊಳ್ತಿದ್ದಾರೆ. ಪ್ರತಿ ಸೀಸನ್ನಲ್ಲೂ ಇದೊಂಥರ ಸ್ಪೆಷಲ್ ವೀಕೆಂಡ್ ಆಗಿರುತ್ತೆ. ಬಿಗ್ ಬಾಸ್ ಸ್ಪರ್ಧಿಗಳ ಪಾಲಿಗೆ ಎಂದೂ ಮರೆಯದ ದಿನ. ಯಾಕಂದ್ರೆ ಮನೆಯಲ್ಲಿ ಟಿವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದವರು ಈಗ ಟಿವಿಯಲ್ಲಿ ಬರ್ತಾರೆ. ಇಷ್ಟು ದಿನ ತಮ್ಮ ಮಗ ಅಥವಾ ತಮ್ಮ ಮಗಳು ಟಿವಿಯಲ್ಲಿ ಬರ್ತಾರೆ ಅಂತ ಹೇಳ್ತಿದ್ದವರೇ ತಾವೇ ಟಿವಿ ಮುಂದೆ ಬರುವಂತಾಗುತ್ತೆ. ಇದು ಮಕ್ಕಳಿಗೆ ಒಂಥರ ಖುಷಿ ಕೊಟ್ರೆ ಹೆತ್ತವರಿಗೆ ಇದೊಂಥರ ಅನುಭವ. ಹೀಗಾಗಿ ತಾಯಿ ಮಕ್ಕಳ ಪಾಲಿಗೆ ಇದೊಂಥರ ಎಂದೂ ಮರೆಯದ ದಿನ. ಇಡೀ ವಾರ ಫ್ಯಾಮಿಲಿ ರೌಂಡ್ ಇರೋದ್ರಿಂದ ಪ್ರತಿದಿನವೂ 2-3 ಜನ ಕುಟುಂಬಸ್ಥರು ಬರ್ತಾರೆ. ಮೊದಲ ದಿನವೇ ಧನುಷ್, ರಾಶಿಕಾ ಹಾಗೂ ಸೂರಜ್ ಕುಟುಂಬಸ್ಥರು ಬಂದಿದ್ದಾರೆ. ಇವತ್ತು 3ಕ್ಕಿಂತ ಹೆಚ್ಚು ಸ್ಪರ್ಧಿಗಳ ಕುಟುಂಬಸ್ಥರು ಬರಲಿದ್ದಾರೆ. ಇದರಲ್ಲಿ ಒಂದಿಷ್ಟು ಮಂದಿ ವಾರದ ಕೊನೆಯವರೆಗೂ ಬಿಗ್ ಬಾಸ್ ಮನೆಯಲ್ಲೇ ಉಳಿಯಲಿದ್ದಾರೆ. ಹೀಗಾಗಿಯೇ ಪ್ರತಿಯೊಬ್ಬರ ಮನೆಯಿಂದಲೂ ಇಬ್ಬಿಬ್ಬರನ್ನ ಕರೆಸಿರೋದು. ಸೂರಜ್ ಮನೆಯಿಂದ ಅಕ್ಕ ಹಾಗೂ ಅಮ್ಮ ಬಂದ್ರೆ, ಧನುಷ್ ಮನೆಯಿಂದ ಪತ್ನಿ ಹಾಗೂ ತಾಯಿ ಬಂದಿದ್ದಾರೆ. ಆದರೆ ಧನುಷ್ಗೆ ತೋರಿಸಿರೋದು ತಾಯಿಯನ್ನ ಮಾತ್ರ. ಇವತ್ತಿನ ಎಪಿಸೋಡ್ನಲ್ಲಿ ಅವರ ಪತ್ನಿಯನ್ನ ಬಿಗ್ ಬಾಸ್ ಮನೆಗೆ ಕರೆತರಲಿದ್ದಾರೆ. ಇನ್ನು ರಾಶಿಕಾ ಮನೆಯಲ್ಲೂ ಇಬ್ರು ಬಂದಿದ್ದಾರೆ, ಅಮ್ಮ ಹಾಗೂ ತಮ್ಮ. ಹೀಗೆ ಪ್ರತಿಯೊಬ್ಬರ ಮನೆಯಿಂದಲೂ ಇಬ್ಬಿಬ್ರು ಬರಲಿದ್ದಾರೆ. ಇದರಲ್ಲಿ ಒಬ್ರು ಬಿಗ್ ಬಾಸ್ ಮನೆಯಲ್ಲೇ ಉಳಿದುಕೊಳ್ಳಲಿದ್ದು, ಇನ್ನೊಬ್ರು ಬಿಗ್ ಬಾಸ್ ಮನೆಯನ್ನ ತೊರೆಯಲಿದ್ದಾರೆ. ಇಡೀ ವಾರ ಎಲ್ಲಾ ಮನೆ ಸದಸ್ಯರು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ತಾರೆ. ಕಳೆದ ಸೀಸನ್ನಲ್ಲೂ ಇದೇ ರೀತಿಯ ಆಟ ನಡೆದಿತ್ತು. ಆಗಲೇ ಅಲ್ವಾ ಭವ್ಯ ಗೌಡ ಅವರ ಅಕ್ಕ ದಿವ್ಯಾ ಗೌಡ ಕರುನಾಡಿನ ಕ್ರಶ್ ಆಗಿದ್ದು. ಭವ್ಯಾಗಿಂತ ಭವ್ಯ ಅಕ್ಕ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದಾರೆ ಅಂತ ದೊಡ್ಡ ಸುದ್ದಿಯಾಗಿದ್ದು. ಈ ಬಾರಿಯೂ ಫ್ಯಾಮಿಲಿ ಟಾಸ್ಕ್ ಇಡೋ ಸಾಧ್ಯತೆ ಇದೆ. 100 ದಿನಗಳ ಕಾಲ ತಮ್ಮ ಫ್ಯಾಮಿಲಿಯನ್ನ ಮಿಸ್ ಮಾಡಿಕೊಂಡವರಿಗೆ ಈ ವಾರ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಲಿದೆ. ಆದರೆ ವಾರದ ಕೊನೆ ಬರ್ತಾ ಇದ್ದಂತೆ ಮತ್ತದೇ ಒಂಟಿತನ ಶುರುವಾಗುತ್ತೆ. ತಮ್ಮವರಿಂದ ಇನ್ನೇನು ಕೆಲವೇ ದಿನದವರೆಗೆ ಆದ್ರೂ ದೂರ ಇರಲೇಬೇಕಾಗುತ್ತೆ. ಇದೆಲ್ಲದರ ಮಧ್ಯೆ ಬಿಗ್ ಎಲಿಮಿನೇಷನ್ ಶಾಕ್ ಕಾದಿದೆ. ಮನೆಯವರು ಬಂದ ಹೊತ್ತಲ್ಲೇ ಬಿಗ್ ಎಲಿಮಿನೇಷನ್ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ ಬಿಗ್ ಬಾಸ್ ಮನೆ ಪಾಲಿಗೆ ಸಂದಿಗ್ಧ ಸ್ಥಿತಿಗೆ ಸಿಲುಕಿದ ವಾರ. ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ದುಃಖ. ಮನೆಯವರು ಬಂದಿದ್ದಾರೆ ಅಂತ ಖುಷಿ ಪಡೋದಾ, ಎಲ್ಲರೂ ನಾಮಿನೇಟ್ ಆಗಿದ್ದೀವಿ ಅಂತ ದುಃಖ ಪಡೋದಾ ಅನ್ನೋದು ಗೊತ್ತಾಗದೆ ಅತಂತ್ರ ಸ್ಥಿತಿಗೆ ಸಿಲುಕಿದ್ದಾರೆ. ಆದ್ರೆ ಕಾವ್ಯ ಪಾಲಿಗೆ ಈ ವಾರ ಬೆಸ್ಟ್ ಮೂಮೆಂಟ್. ಯಾಕಂದ್ರೆ ಕಾವ್ಯ ಇದೇ ವಾರ ಕ್ಯಾಪ್ಟನ್ ಆಗಿದ್ದಾರೆ. ತುಂಬಾನೇ ಕಷ್ಟಪಟ್ಟು ಏನೇನೋ ಆರೋಪಗಳನ್ನ ತೆಗೆದುಕೊಂಡ ಮೇಲೆ ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ. ಲಕ್ ನೋಡಿ, ಇದೇ ವಾರ ಫ್ಯಾಮಿಲಿ ರೌಂಡ್ ಇದೆ. ಮಗಳು ಕ್ಯಾಪ್ಟನ್ ಆಗಿದ್ದ ವಾರವೇ ತಾಯಿಯ ಎಂಟ್ರಿ ಆಗಲಿದೆ. ಇದೊಂಥರ ಅವರ ಹೆತ್ತವರಿಗೆ ಹೆಮ್ಮೆ ಆದ್ರೆ ಮಗಳಿಗೂ ಖುಷಿಯ ಕ್ಷಣ. ಯಾಕಂದ್ರೆ ಹೆತ್ತವರು ಬಂದು ಹೋದ ಮೇಲೂ ಯಾವುದೇ ಆತಂಕ ಇರಲ್ಲ, ಇದೇ ಖುಷಿಯಲ್ಲೇ ತೇಲಾಡಬಹುದು. ಆದ್ರೆ ಉಳಿದ ಸ್ಪರ್ಧಿಗಳಿಗೆ ಹಾಗಲ್ಲ. ಈ ವಾರ ಏನಾಗುತ್ತೋ, ಎಲ್ಲಿ ನಾವೇ ಮನೆಗೆ ಹೋಗ್ಬಿಡ್ತೀವಿ ಅನ್ನೋ ಆತಂಕದಲ್ಲೇ ದಿನ ಕಳಿಬೇಕಾಗುತ್ತೆ. ಸದ್ಯಕ್ಕೆ ಈಗ ಹರಿದಾಡ್ತಾ ಇರೋ ಮಾಹಿತಿ ಪ್ರಕಾರ ಕುಟುಂಬಸ್ಥರ ಎದುರಲ್ಲೇ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ವಾರ ಕಿಚ್ಚ ಸುದೀಪ್ ವೀಕೆಂಡ್ ಕಾರ್ಯಕ್ರಮ ನಡೆಸಿಕೊಡಲ್ಲ, ಅದನ್ನ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಈ ವಾರದ ವೀಕೆಂಡ್ ಸ್ಪೆಷಲ್ ಆಗಿರೋದಕ್ಕೆ ಬಿಗ್ ಬಾಸ್ ಪ್ಲಾನ್ ಮಾಡಿದೆ. ನಾಮಿನೇಷನ್ ಪ್ರಕ್ರಿಯೆ ಕೂಡ ತುಂಬಾನೇ ಸ್ಪೆಷಲ್ ಆಗಿರಲಿದ್ದು, ಕುಟುಂಬಸ್ಥರ ಎದುರಲ್ಲೇ ನಾಮಿನೇಷನ್ ಪ್ರಕ್ರಿಯೆ ನಡೆಯಲಿದೆಯಂತೆ. ಈ ವೇಳೆ ಹೊರ ಹೋಗೋ ಸ್ಪರ್ಧಿ ತಮ್ಮ ಮನೆಯವರ ಜೊತೆಗೆ ಮನೆ ಕಡೆ ಪಯಣ ಬೆಳೆಸಲಿದ್ದಾರೆ. ಅಷ್ಟೇ ಅಲ್ಲ, ಈ ವಾರ ಕಿಚ್ಚ ಸುದೀಪ್ ಇಲ್ಲದ ಕಾರಣ ಕೊನೆ ಕ್ಷಣಗಳ ವಿಟಿಯನ್ನು ನೋಡೋದಿಕ್ಕಾಗಲ್ಲ. ಆದರೆ ಮುಂದಿನ ವಾರ ಮತ್ತೆ ಕರೆಸಿ ಬಿಗ್ ಬಾಸ್ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಆತ್ಮೀಯರೇ, ನಿಮ್ಮ ಪ್ರಕಾರ ಈ ವಾರ ಯಾರು ಹೊರ ಹೋಗಬೇಕು, ಯಾರು ಉಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.